ಇನ್ನು ಪುಂಡರ ಅಡ್ಡೆ ಆಗ್ಬಿಟ್ಟಿದೆ ಈ ಮಹಾರಾಜರು ಕಟ್ಟಿಸಿರುವಂತಹ ಒಂದು ದೇಗುಲ. ಚಾಮರಾಜನಗರದ ಟೆಂಪಲ್ ಇದು. ಶಿವಲಿಂಗದ ಮೇಲೆ ಮದ್ಯವನ್ನ ಇಟ್ಟು ಪುಂಡರು ವಿಕೃತಿ ಮೆರೆದಿದ್ದಾರೆ. ಇಲ್ಲಿನ ಚಾಮರಾಜನಗರದ ಉಪ್ಪಾರ ಬೀದಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಯಾರಿಗೂ ಕೇರ್ ಮಾಡದೆ ಈ ಪುಂಡರು ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು. ಅದು ದೇವಸ್ಥಾನದಲ್ಲಿ ಹೋಗಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ. ಅಲ್ಲಿದ್ದಂಥ ಶಿವಲಿಂಗದ ಮೇಲೆ ಎಣ್ಣೆ ಅಭಿಷೇಕವನ್ನ ಕೂಡ ಮಾಡಿದ್ದಾರೆ, ಮದ್ಯಾಭಿಷೇಕ. ಅಲ್ಲಿಗೆ ಯಾವಾಗ TV9 ಕ್ಯಾಮ್ರಾ ಹೋಯ್ತೋ ಅದನ್ನು ನೋಡಿ ಅಲ್ಲಿದ್ದಂಥ ಪುಂಡರು ತಕ್ಷಣ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಇದ್ರ ಮಹಾರಾಜರು ಕಟ್ಟಿಸಿದಂಥ ದೇಗುಲ ಇದು. ದೇಗುಲದ ದುಸ್ಥಿತಿ ನೋಡಿ ಈಗ ಹೇಗಾಗಿದೆ ಅಂತ ಹೇಳಿ. ಶಿವಲಿಂಗದ ಹತ್ರನೇ ಇವರು ದೇವರು ದಿಂಡ್ರು ಅಂತ ನೋಡ್ಕೊಳ್ಳದೆ ಅಲ್ಲಿ ಎಣ್ಣೆ ಹೊಡೆಯೋಂಥದ್ದು, ಗಾಂಜಾ ಸೇವನೆ ಮಾಡ್ತಕ್ಕಂಥದ್ದು, ಇನ್ನೂ ಅನೇಕ ಚಟುವಟಿಕೆಗಳನ್ನು ಅಲ್ಲಿ ಮಾಡ್ತಾಯಿದ್ದಾರೆ. ಅಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲ ಚಿಕ್ಕ ಚಿಕ್ಕ ಹುಡುಗರುಗಳು ಈ ಥರ ಒಂದು ಇದಕ್ಕೆ ಒಳಗಾಗ್ತಾರೆ ಅಂತಂದರೆ ಸಮಾಜಕ್ಕೆ ನಾವು ಏನು ಸಂದೇಶ ಕೊಡ್ತೀವಿ ಸರ್? ಈಗೇನಾಗಿದೆ ಸಮಸ್ಯೆ ಅಂತಂದರೆ, ಈಗ ಅವ್ರನ್ನ ಅಲ್ಲಿ ಕಳಿಸಿ ಮಾಡೋ ಅಂಥದ್ದು ಕೆಲವರು ಊರಿನ ಪ್ರಮುಖರು ಯಾರು ಇರ್ತಾರೆ ಅವರು ಸ್ವಲ್ಪ ಅವ್ರನ್ನ ಕೇಳಬೇಕಾಯ್ತು. ಅವರು ಕೇಳಿಲ್ಲ. ಯಾಕೆಂದ್ರೆ ನಾವು ಕೂಡ ಕೆಲವು ಸಂದರ್ಭದಲ್ಲಿ ಪೊಲೀಸ್ಗೆ ಅಬ್ಕಾರಿಗೆ ಗಮನಕ್ಕೆ ತಂದಿದ್ದೀವಿ. ನೋಡಿ ಅಲ್ಲೆಲ್ಲ ಸ್ವಲ್ಪ ಹುಡುಗರ ಅವಳಿ ಇದೆ, ಮತ್ತು ಅಲ್ಲೆಲ್ಲ ಹುಡುಗರು ಗಾಂಜಾ ಸೇವನೆಗೆ ನಾವು ಒಳಗಾಗ್ತಾಯಿದ್ದಾರೆ ಅಂತೇಳಿ ನಮಗೆಲ್ಲ ಅದನ್ನು ನೋಡ್ತಾ ಇದ್ದೀವಿ. ಆದರೂ ಕೂಡ ಇಲಾಖೆಗಳು ಕೂಡ ಏನು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಊರಿನ ಮುಖ್ಯಸ್ಥರುಗಳು ಅದಕ್ಕೆ ಗಮನಿಸಿಲ್ಲ. ಎರಡನೇದಾಗಿ ಇಲಾಖೆಗಳು ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲೇ ಏನಂತಂದರೆ ಎಲ್ಲ 18ರಿಂದ 25 ವರ್ಷದ ಹುಡುಗರುಗಳು ಈ ಕುಡಿದು ಇದನ್ನು ಮಾಡಿ ಚಟಕ್ಕೆ ಬಲಿಯಾಗಿ ದುಶ್ಚಟಗಳಿಗಾಗಿ ಮುಂದೆ ಇವರು ಬೇರೆ ಬೇರೆ ಥರದಲ್ಲಿ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಸೂರಜ್ ಅವರಿಂದ. ಸೂರಜ್, ಇದೇನು ದೇಗುಲ ಪಾಳು ಬಿದ್ದಿರುವಂತಹ ದೇಗುಲನ, ಅಥವಾ ನಿಜಕ್ಕೂ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತಾ, ಅಥವಾ ಪಾಳು ಬಿದ್ದಿದೆ ಅಂತ ಹೇಳಿ ಈ ತರ ಪುಂಡ ಪೋಖ್ರಿಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆಯಾ ಇಲ್ಲಿ? ಖಂಡಿತ ರೆಹಮಾನ್, ಮೈಸೂರು ಸಂಸ್ಥಾನದ ಮಹಾರಾಜರು ಕಟ್ಟಿಸಿದಂತಹ ಪುರಾತನವಾದಂತಹ ದೇವಾಲಯ ಇದಾಗಿದೆ. ಆದ್ರೆ ಇಲ್ಲಿ ಪೂಜೆ ಪಾಳು ಬಿದ್ದಂತಹ ದುಸ್ಥಿತಿಯಲ್ಲಿ ಒಂದು ಕಟ್ಟಡ ಇರುವಂತದ್ದು. ಆದ್ರೆ ದುರಂತ ಅಂತ ಹೇಳಿದ್ರೆ, ಈ ಪಾಳು ಬಿದ್ದಂತಹ ಶಿವನ ದೇವಾಲಯ ಈಗ ಪುಂಡ ಪೋಖ್ರಿಗಳ ಒಂದು ತಂಗುದಾಣ ಆಗಿರುವಂತದ್ದು. ಪ್ರಮುಖವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಮಾಡ್ಕೊಂಡಿರುವಂತದ್ದು ತಾವು ಕೂಡ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಇದು ಮಠ ಮಧ್ಯಾಹ್ನ ನಾವು ಸೆರೆ ಹಿಡಿದಂತಹ ದೃಶ್ಯ ಇದಾಗಿರುವಂತದ್ದು. ಯಾವಾಗ ಅಲ್ಲಿರುವಂತಹ ಸ್ಥಳೀಯರು ಮತ್ತೆ ಒಂದು ಸಾಕಷ್ಟು ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ರು, ದೂರನ್ನು ಕೂಡ ಹೇಳ್ತಾ ಇದ್ರು. ಅಂದ್ರೆ ಪೊಲೀಸರು ಕೂಡ ಈಗ ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ ಮಠ ಮಧ್ಯಾಹ್ನವೇ ಅದು ದೇವಾಲಯದ ಒಳಗಡೆ ಹೋಗಿ ಶಿವಲಿಂಗದ ಮೇಲೆಯೇ ಮದ್ಯದ ಬಾಟಲಿಯನ್ನ ಹಿಡ್ಕೊಂಡು ಮದ್ಯ ಸೇವನೆ ಮಾಡ್ತಾರೆ. ಅದರ ಜೊತೆಗೆ ಗಾಂಜಾ ಕೂಡ ಸೇವನೆ ಮಾಡ್ತಿರುವಂತದ್ದು. ಸಾಕಷ್ಟು ಬಾರಿ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಗಸ್ತನ್ನ ತಿರುಗೋದಾಗಿರ್ಬೋದು, ಅಥವಾ ಬಂದು ಅಲ್ಲಿರುವಂತಹ ಈ ಪುಂಡ ಪೋಖ್ರಿಗಳಿಗೆ ವಾರ್ನನ್ನ ಮಾಡೋದಾಗಿರ್ಬೋದು, ಯಾವುದೇ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ನಮಗೂ ಕೂಡ ಖಚಿತ ಮಾಹಿತಿ ಬರುತ್ತೆ. TV9ಗೆ ಸಿಕ್ಕಂತಹ ಮಾಹಿತಿ ಆಧಾರದ ಮೇಲೆ ನಾವು ಕೂಡ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ 3ರಿಂದ 4 ಜನ ಏನು ಈಗ ಎಸ್ಕೇಪ್ ಆಗಿರುವಂತದ್ದು ಅವು ಕೂಡ ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ. ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಆ ಒಳಗಡೆ ಇರುವಂತಹ ಚಿತ್ರಣ ಕೂಡ ತುಂಬಾ ಭಯಾನಕವಾಗಿತ್ತು. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ದೇವಾಲಯ ಅಂದ್ರೆ ಗರ್ಭಗುಡಿ ಏನಿದೆ, ಆ ಗರ್ಭಗುಡಿಯ ಒಳಗಡೆ ಮದ್ಯ ಮತ್ತು ಸಿಗರೇಟ್ ಹಾಗೂ ಗಾಂಜಾ ವಸ್ತುಗಳು ಸಿಕ್ಕಿರುವಂತದ್ದು. ಈಗ ಸ್ಥಳೀಯಕ್ಕೆ ಪೊಲೀಸರು ಕೂಡ ಮಾಹಿತಿ ನೀಡಿರುವಂತದ್ದು. ಪ್ರಮುಖವಾಗಿ ಇನ್ಮುಂದೆ ಆದ್ರೂ ಕೂಡ ಪೊಲೀಸರು ಈ ರೀತಿಯಾದಂತಹ ದುಷ್ಕೃತ್ಯಗಳು ನಡೆಯದಂತೆ ಒಂದು ಕ್ರಮ ಕೈಗೊಳ್ಳಬೇಕಾಗಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಸೂರಜ್.